ಜನ್ಜಿಗಳ ರೇವ್ ಪಾರ್ಟಿ ಮೇಲೆ ದಾಳಿ ನಡೆದು 115 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ರೇವ್ ಪಾರ್ಟಿ ನಡೀತಾ ಇದ್ದ ಹೋಮ್ ಸ್ಟೇ ಮೇಲೆ ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದಿರುವಂತದ್ದು. ಕಗ್ಗಲಿಪುರ ಠಾಣಾ ವ್ಯಾಪ್ತಿಯ ಅಯಾನ್ ಹೋಮ್ ಸ್ಟೇ ಮೇಲೆ ಈ ದಾಳಿ ನಡೆದಿರುವಂತದ್ದು. ವಾಟ್ಸಾಪ್ನಲ್ಲಿ ಗ್ರೂಪ್ ಮಾಡಿಕೊಂಡು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ನಿನ್ನೆ ಆಯೋಜನೆ ಆಗಿದ್ದಂತಹ ಪಾರ್ಟಿಯಲ್ಲಿ ಬೆಂಗಳೂರಿನವರು ಭಾಗಿಯಾಗಿದ್ದರು. 150ಕ್ಕೂ ಹೆಚ್ಚು ಯುವತಿಯರು ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಇಲ್ಲಿ ರೇಡ್ ನಡೆಸಿ 115 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಕಗ್ಗಲಿಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರೇವ್ ಪಾರ್ಟಿ, ಆ ರೇವ್ ಪಾರ್ಟಿ ಮೇಲೆ ಪೊಲೀಸರು ರೇಡ್ ಮಾಡಿ 115 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಪಾರ್ಟಿ ನಡೆಸಿದವರಿಗೆ ಸದ್ಯ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಕಗ್ಲಿಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನು ಒಂದು ಇಲ್ಲೀಗಲ್ ಆಗಿ ಒಂದು ಹೋಮ್ ಸ್ಟೇ ನಡೆಸ್ತಿರ್ತಕ್ಕಂಥ ಜಾಗದಲ್ಲಿ ಖಚಿತ ಮಾಹಿತಿ ಮೇರೆಗೆ ನಮ್ಮ ಕಗ್ಲಿಪುರ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಹಾಗೂ ಅಡಿಷನಲ್ SP ಗಳ ಸೂಪರ್ವಿಷನಲ್ಲಿ ಒಂದು ದಾಳಿ ಮಾಡಿರ್ತಾರೆ. ಆ ದಾಳಿಯ ಸಂದರ್ಭದಲ್ಲಿ ಸುಮಾರು 2.5 ಗಂಟೆಗೆ ಮೋರ್ ದೆನ್ ಒಂದು 100 ಜನ ವ್ಯಕ್ತಿಗಳು ಅಲ್ಲಿ ಏನು ಪಾರ್ಟಿ ಮಾಡ್ತಿರ್ತಾರೆ. ಅಕ್ಕಪಕ್ಕದ ಜನರಿಗೆ ತೊಂದರೆ ಆಗ್ತಿರುತ್ತೆ ಅವರ ಲೌಡ್ ಮ್ಯೂಸಿಕ್ಕಿಂದ. ಜೊತೆಗೆ ಏನು ಅಲ್ಲಿ ಮದ್ಯಪಾನ ಮಾಡಿ ಎಲ್ಲರಿಗೂ ತೊಂದರೆ ಕೊಡ್ತಿದ್ದಾರೆ ಅಂತ ನಮಗೆ ಬಂದಂಥ ಮಾಹಿತಿ ಮೇರೆಗೆ FIR ಮಾಡ್ಕೊಂಡು ದಾಳಿ ಮಾಡೋದಂಥ ಸಂದರ್ಭದಲ್ಲಿ ಅದು ಖಚಿತವಾದಂಥ ಮಾಹಿತಿಯಾಗಿದ್ದು, ಅದರಲ್ಲಿ ಏನು 100 ಜನ ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಸುಮಾರು 35 ಮಂದಿ ಹೆಣ್ಮಕ್ಳು ಹಾಗೂ ಮಿಕ್ಕಿದವರೆಲ್ಲ ಹುಡುಗರಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಮನಗರ ಪ್ರತಿನಿಧಿ ಮೋಹನ್. 115 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇವ್ರು ಯಾವ ರೀತಿ ಎಲ್ಲ ಇಷ್ಟು ಜನ ಗುಂಪುಗೂಡಿದ್ದು ಹೇಗೆ? ಆ ವಾಟ್ಸಪ್ ಗ್ರೂಪ್ ಅಂತ ಹೇಳ್ತಾ ಇದ್ರು. ಎಷ್ಟು ಜನ ಎಕ್ಸಾಕ್ಟ್ ಆಗಿ ಅಲ್ಲಿ ಇದ್ದಿದ್ದು, ಎಷ್ಟು ಜನ ವಶಕ್ಕೆ ಪಡೆದಿದ್ದಾರೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಮೋಹನ್ ಇದ್ರ ಬಗ್ಗೆ? ಖಂಡಿತ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ಹೋಮ್ ಸ್ಟೇ ನಿನ್ನೆ ರೇವ್ ಪಾರ್ಟಿಯನ್ನ ಅರೇಂಜ್ ಮಾಡಲಾಗಿತ್ತು. ಈ ಒಂದು ಹೋಮ್ ಸ್ಟೇ ನಲ್ಲಿ ಸದ್ಯ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ 115 ಜನ ಏನು ಯುವತಿಯರು ಏನಿದ್ದಾರೆ ಇವ್ರನ್ನ ಈಗಾಗಲೇ ಕರೆತಂದು ಜಿಲ್ಲಾಸ್ಪತ್ರೆಯಲ್ಲಿ ಒಂದು ಮಾಡಿಸುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ರೇವ್ ಪಾರ್ಟಿ ಅಂತಂದ್ರೆ ಸಾಕಷ್ಟು ಮಾದಕ ವಸ್ತುಗಳನ್ನ ಬಳಸಿ ಒಂದು ರೇವ್ ಪಾರ್ಟಿಯನ್ನ ಮಾಡಲಾಗ್ತಿದೆ ಅನ್ನೋದು ಕೂಡ ಸಾಕಷ್ಟು ವಿಷಯ ತಿಳಿದು ಬಂದಿರ್ತಕ್ಕಂಥದ್ದು. ಆದ್ರೆ ಏನು ನಿನ್ನೆ ನಡೆದಂತಹ ರೇವ್ ಪಾರ್ಟಿ ಸಂಜೆ 7 ಗಂಟೆಗೆ ಆರಂಭಗೊಂಡು ಬೆಳಗಿನ ಜಾವ 3 ಗಂಟೆವರೆಗೂ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಏನೋ ಸುಮಾರು ತಡರಾತ್ರಿ 12 ಗಂಟೆಗೆ ಪ್ರವೇಶ ಮಾಡಿದಂತ ಪೊಲೀಸರಿಗೆ ಸದ್ಯ ಅಲ್ಲಿ ಸಿಕ್ಕಿದಂತಹ ಯುವತಿಯರು ಏನಿದ್ದಾರೆ ಇವರು 100ಕ್ಕೂ ಹೆಚ್ಚು ಮಂದಿ ಅಂತ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು. ಇವರೆಲ್ಲರನ್ನು ಕೂಡ ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಏನು ಟೆಸ್ಟ್ಗೆ ಒಳಪಡಿಸಿರ್ತಕ್ಕಂಥದ್ದು. ಅಂದ್ರೆ ಮಾದಕ ವಸ್ತುಗಳನ್ನ ಈಗಾಗಲೇ ಅವ್ರೇನಾದ್ರು ತಗೊಂಡಿದ್ರ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗಾಗಲೇ ಟೆಸ್ಟ್ ಅನ್ನ ಮಾಡ್ತಿರ್ತಕ್ಕಂಥದ್ದು. ಅದಲ್ಲದೆ ಏನು ಹೋಮ್ ಸ್ಟೇನಲ್ಲಿ ಇರ್ತಕ್ಕಂತಹ ಸದ್ಯ ಹೋಮ್ ಸ್ಟೇ ಮಾಲೀಕರಾಗಿರ್ಬೋದು ಅಥವಾ ರೇವ್ ಪಾರ್ಟಿಯನ್ನ ಅರೇಂಜ್ ಮಾಡಿದಂತಹ 4 ಮಂದಿಯನ್ನ ಸದ್ಯ ಪೊಲೀಸರು ಅವರ ವಿರುದ್ಧ ಈಗಾಗಲೇ ದೂರನ್ನ ದಾಖಲಿಸಿಕೊಂಡು ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಏನು ಈ ಒಂದು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ 3 ಜನ ಅಪ್ರಾಪ್ತರು ಸೇರಿದಂತೆ ಈಗಾಗಲೇ 35 ಜನ ಯುವತಿಯರು ಹಾಗೆ 70 ಜನ ಯುವಕರು ಅಂತ ಈಗಾಗಲೇ ಮಾಹಿತಿ ಸದ್ಯ ಲಭ್ಯ ಆಗಿರ್ತಕ್ಕಂಥದ್ದು. ಹೀಗಾಗಿ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿದ್ದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದ್ಯ ಅಲ್ಲಿ ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಏನೋ ಆ ಒಂದು ಹೋಮ್ ಸ್ಟೇಗೂ ಕೂಡ ಯಾವುದೇ ಅನುಮತಿ ಇಲ್ಲ, ಇದು ಅನಧಿಕೃತವಾಗಿ ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಕೂಡ ಈಗ ಬೆಳಕಿಗೆ ಬಂದಿದೆ. ಹೀಗಾಗಿ ಎಲ್ಲಾ ತನಿಖೆಗಳನ್ನ ಒಂದೊಂದೇ ರೀತಿಯಲ್ಲಿ ಮಾಡುವಂತ ಕೆಲಸವನ್ನ ಸದ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಮೋಹನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.